ಹಾಯ್ ಫ್ರೆಂಡ್ಸ್, ಒಳ್ಳೆ ಹುಡುಗಿ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಆದರೆ ಈ ಕಾಲದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತಿಳ್ಕೊಳ್ಳೋದು ತುಂಬಾ ಕಷ್ಟ. ಇದರ ಬಗ್ಗೆ ತಿಳಿಯದೆ ತುಂಬ ಜನ ಲವ್ ಅಲ್ಲಿ ಫೇಲ್ ಆಗ್ತಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಹುಡುಗಿರ ಬಗ್ಗೆ 5 ಸೈಕಲಾಜಿಕಲ್ ಫ್ಯಾಕ್ಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಇದರಿಂದ ಒಬ್ಬ ಹುಡುಗಿ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಅವಾಯ್ಡ್ ಫಿಸಿಕಲ್ ರಿಲೇಷನ್ಶಿಪ್. ಒಂದು ಹುಡುಗಿ ಫಿಸಿಕಲ್ ರಿಲೇಷನ್ಶಿಪ್ಪಿಂದ ದೂರ ಇರೋದು. ಇಲ್ಲಿ ಅವಾಯ್ಡ್ ಅಂದರೆ ಆ ಮನಸ್ತತ್ವ ಬರದೇ ಇರೋ ರೀತಿ ಮಾಡೋದು. ತುಂಬ ಜನ ಹುಡುಗಿರು ತುಂಬ ಸೂಕ್ಷ್ಮವಾಗಿ ಇರ್ತಾರೆ. ನೀವು ಅವರ ನಂಬಿಕೆಯನ್ನು ಬ್ರೇಕ್ ಮಾಡಿ ಅವರ ಫೀಲಿಂಗ್ ಜೊತೆ ಆಟವಾಡಿದ್ರೆ ಅವರು ಎಂದಿಗೂ ಯಾರನ್ನೂ ಕೂಡ ಅಷ್ಟು ಬೇಗ ನಂಬೋದಿಲ್ಲ. ಇಲ್ಲಿ ಹುಡುಗಿರು ಫಿಸಿಕಲ್ ರಿಲೇಷನ್ಶಿಪ್ಪನ್ನು ಅವಾಯ್ಡ್ ಮಾಡಿದರೆ ಅದಕ್ಕೆ ಅರ್ಥ ನಿಮ್ಮನ್ನು ಲವ್ ಮಾಡ್ತಿಲ್ಲ ಅಂತ ಅಲ್ಲ. ನಿಜ ಹೇಳಬೇಕು ಅಂದರೆ ಇದೇ ನಿಜವಾದ ಪ್ರೀತಿ. ಅವಳು ಬೇಡ ಅನ್ನೋದಕ್ಕೆ ಕಾರಣ ಅವಳಿಗೆ ಇರುವ ಭಯ. ಒಂದು, ಅವಳ ವರ್ಜಿನಿಟಿ ಹಾಳಾಗುತ್ತೆ ಅಂತ. 2, ನಿಮಗೆ ಬೇಕಾದನ್ನು ಕೊಟ್ಟ ನಂತರ ನೀವು ಅವಳನ್ನು ಬಿಟ್ಟೋಗ್ತೀರೇನೋ ಅಂತ ಭಯ. ನಿಜವಾದ ಪ್ರೀತಿ ಇರುವ ಹುಡುಗಿ ಇದೇ ರೀತಿ ಆಲೋಚನೆ ಮಾಡ್ತಾಳೆ. ಆದರೆ ಅವಳನ್ನು ರಾಂಗ್ ಆಗಿ ಅರ್ಥ ಮಾಡಿಕೊಳ್ಳಬೇಡಿ. ಅಂತಹ ಹುಡುಗಿ ಸಿಗೋದು ತುಂಬಾ ಅಪರೂಪ. ನಿಮ್ಮ ಕೆರಿಯರ್ಗೆ ಇಂಪಾರ್ಟೆನ್ಸ್ ಕೊಡುವ ಹುಡುಗಿ. ನೀವು ಬ್ಯುಸಿಯಾಗಿದ್ದರೂ, ಅವಳ ಜೊತೆ ಮಾತನಾಡದಿದ್ದರೂ, ಕಮ್ಮಿ ಮಾತನಾಡಿದರೂ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾಳೆ. ಅದೇ ರೀತಿ ನೀವು ಸರಿಯಾಗಿ ಓದಲಿಲ್ಲ ಅಂದರೂ, ಕೆಲಸ ಮಾಡಲಿಲ್ಲ ಅಂದರೂ ನಿಮ್ಮ ಬಗ್ಗೆ ಕೇರ್ ತಗೊಂಡು ಬುದ್ಧಿ ಹೇಳುತ್ತಾಳೆ. ನಿಮ್ಮನ್ನು ಪ್ರೀತಿ ಮಾಡೋ ಹುಡುಗಿ ನೀವು ಹಾಳಾಗ್ತಿದ್ದೀರಾ ಅಂದರೆ ಸುಮ್ಮನೆ ಇರ್ತಾಳ. ಖಂಡಿತ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಇಡಲು ಪ್ರಯತ್ನ ಮಾಡ್ತಾಳೆ. ಅದೇ ನಿಜವಾದ ಪ್ರೀತಿ. ಅವಾಯ್ಡ್ ಆರ್ಗ್ಯುಮೆಂಟ್ಸ್. ಒಂದು ವೇಳೆ ನಿಮ್ಮ ಗರ್ಲ್ಫ್ರೆಂಡ್ ನಿಮ್ಮ ಹತ್ತಿರ ಆರ್ಗ್ಯುಮೆಂಟನ್ನು ಅವಾಯ್ಡ್ ಮಾಡ್ತಿದ್ದಾಳೆ ಅಂದರೆ ಅದಕ್ಕಿಂತ ಒಳ್ಳೆ ವಿಷಯ ಇನ್ನೊಂದಿಲ್ಲ. ಉದಾಹರಣೆಗೆ, ನೀವು ಮತ್ತು ನಿಮ್ಮ ಹುಡುಗಿ ಒಂದು ವಿಷಯದ ಮೇಲೆ ಮಾತಾಡ್ತಿದ್ದೀರಾ. ಆಗ ನಾನೇ ಕರೆಕ್ಟು ಅಂತ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗುತ್ತೆ. ಅಂತಹ ಸಮಯದಲ್ಲಿ ಒಂದು ವೇಳೆ ನಿಮ್ಮ ಹುಡುಗಿಗೆ ಕೋಪ ಬಂದರೂ ನಿಮಗಾಗಿ ಸೈಲೆಂಟ್ ಆಗ್ತಾಳೆ. ನನ್ನದೇ ತಪ್ಪಿರಬಹುದು ಅಂತ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ತಾಳೆ. ಏಕೆ ಅಂದರೆ ಅವಳಿಗೆ ನಿಮ್ಮ ಜೊತೆ ಆರ್ಗ್ಯುಮೆಂಟ್ ಮಾಡಲು, ಜಗಳ ಮಾಡಲು ಇಷ್ಟ ಇರೋದಿಲ್ಲ. ಕೆಲವೊಂದು ಬಾರಿ ಪ್ರೀತಿಗಾಗಿ ಏನು ಮಾಡೋದಕ್ಕೂ ಕೂಡ ರೆಡಿ ಆಗ್ತಾಳೆ. ಈ ರೀತಿ ಯಾವ ಹುಡುಗಿ ಆರ್ಗ್ಯುಮೆಂಟ್ಸನ್ನು ನಿಲ್ಲಿಸಬೇಕು ಅಂತ ಅಂದ್ಕೊಳ್ತಾಳೋ ಅವಳು ತುಂಬ ಬೆಸ್ಟ್. ಇದನ್ನು ಒಂದು ಹೆಲ್ದಿ ರಿಲೇಷನ್ಶಿಪ್ ಅಂತಲೇ ಹೇಳಬಹುದು. ಇದೇ ರೀತಿ ನೀವು ಕೂಡ ಬದಲಾದರೆ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಸಾಯೋವರೆಗೂ ಸ್ಟ್ರಾಂಗ್ ಆಗಿ ಇರುತ್ತೆ. ಸ್ವಾರಿ ಹೇಳೋ ಹುಡುಗಿರು. ಇವರು ಏಕೆ ಸ್ವಾರಿ ಹೇಳ್ತಾರೆ ಅಂದರೆ ರಿಲೇಷನ್ಶಿಪ್ ವಿಷಯದಲ್ಲಿ ಇವರು ತುಂಬ ಸೀರಿಯಸ್ ಆಗಿ ಇರ್ತಾರೆ. ಇದರಲ್ಲಿ 2 ವಿಧ ಇದೆ, ಹಿಂದೆ ಮತ್ತು ಪ್ರಸ್ತುತ. ಪ್ರಸ್ತುತ ಅಂದರೆ ಈಗ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ತಕ್ಷಣ ಸ್ವಾರಿ ಹೇಳ್ತಾರೆ. ಅದೇ ರೀತಿ ಇವರು ಹಿಂದೆ ಮಾಡಿದ ತಪ್ಪಿಗೂ ಕೂಡ ಪದೇ ಪದೇ ಸ್ವಾರಿ ಕೇಳ್ತಾರೆ. ಉದಾಹರಣೆಗೆ, ನೀವು ಮತ್ತು ನಿಮ್ಮ ಹುಡುಗಿ ಪ್ರೀತಿಯಿಂದ ಮಾತಾಡ್ತಿದ್ದೀರಾ ಅಂತ ಅಂದುಕೊಳ್ಳಿ. ಆಗ ಹಿಂದೆ ನಡೆದು ಹೋದ ಘಟನೆಯನ್ನು ನೆನಪಿಸಿಕೊಂಡು ಆಗ ನಾನು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಸಂಕಟ ಪಡುತ್ತಾ ನಿಮಗೆ ಸ್ವಾರಿ ಕೇಳುತ್ತಾಳೆ. ಏಕೆ ಅಂದರೆ ಅವಳಿಗೆ ನೀವೇ ತುಂಬ ಇಂಪಾರ್ಟೆಂಟ್. ಈ ರೀತಿ ಅವಳು ಮಾಡಿದ ತಪ್ಪಿಗೆ ಪದೇ ಪದೇ ಸ್ವಾರಿ ಕೇಳ್ತಾನೆ ಇರ್ತಾಳೆ. ಅಂತಹ ಹುಡುಗಿ ಏನಾದರೂ ಸಿಕ್ಕರೆ ಖಂಡಿತ ನೀವು ಅದೃಷ್ಟವಂತರು. ನಿಮಗಾಗಿ ಕಣ್ಣೀರಿಡುವ ಹುಡುಗಿ. ಈ ಕಂಪ್ಯೂಟರ್ ಜನ್ರೇಷನ್ನಲ್ಲೂ ಒಂದು ಹುಡುಗಿ ನಿಮಗಾಗಿ ಕಣ್ಣೀರಿಡ್ತಿದ್ದಾಳೆ ಅಂದರೆ ಅವಳು ನಿಮ್ಮನ್ನು ಎಷ್ಟು ಸೀರಿಯಸ್ ಆಗಿ ಲವ್ ಮಾಡ್ತಿದ್ದಾಳೆ ಅಂತ ಒಂದು ಬಾರಿ ಯೋಚನೆ ಮಾಡಿ. ಕೆಲವು ಹುಡುಗಿರು ಪ್ರತಿಯೊಂದು ವಿಷಯಕ್ಕೂ ಅಳ್ತಾನೆ ಇರ್ತಾರೆ. ಇದು ಕೆಲವರಿಗೆ ಇಷ್ಟ ಆಗೋದಿಲ್ಲ. ಆದರೆ ನೀವು ಆ ಕಣ್ಣೀರನ್ನು ಮಾತ್ರವಲ್ಲ, ಅದರ ಹಿಂದೆ ಇರುವ ಪ್ರೀತಿಯನ್ನು ಕೂಡ ಒಂದು ಬಾರಿ ನೋಡಿ. ನಿಮಗಾಗಿ ಅಳೋ ಹುಡುಗಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಮಿಸ್ ಮಾಡಿಕೊಂಡ್ರೆ ಖಂಡಿತ ಫೀಲ್ ಆಗ್ತೀರಾ. ನೆವರ್ ಆಸ್ಕ್ ಮನಿ. ಒಬ್ಬ ಒಳ್ಳೆ ಹುಡುಗಿ ನಿಮ್ಮ ಹತ್ರ ಎಂದಿಗೂ ಹಣ ಕೇಳೋದಿಲ್ಲ. ನಿಮ್ಮ ಹತ್ರ ಏನಿದೆಯೋ ಅದರಲ್ಲೇ ತೃಪ್ತಿ ಪಡ್ತಾಳೆ. ಮ್ಯಾಕ್ಸಿಮಮ್ ಇವರು ನಿಮ್ಮನ್ನು ಹಣ ಕೇಳೋದಿಲ್ಲ. ನೀವು ಕೊಟ್ಟರೂ ತಗೊಳ್ಳೋದಿಲ್ಲ. ಒಂದು ವೇಳೆ ತಗೊಂಡ್ರೂ ಯಾವುದೋ ಒಂದು ರೂಪದಲ್ಲಿ ನಿಮಗೆ ರಿಟರ್ನ್ ಮಾಡ್ತಾರೆ. ಒಂದು ವೇಳೆ ನಿಮ್ಮ ಹತ್ರ ತಗೊಂಡು ರಿಟರ್ನ್ ಮಾಡಲಿಲ್ಲ ಅಂದರೆ ಖಂಡಿತ ಅವರ ಬಗ್ಗೆ ಡೀಪಾಗಿ ಯೋಚನೆ ಮಾಡಬೇಕು. ಇನ್ನೂ ಕೆಲವೊಂದು ಬಾರಿ ನೀವು ಕಷ್ಟದಲ್ಲೇನಾದರೂ ಇದ್ದರೆ ನಿಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಹುಡುಗಿ ನಿಮಗೆ ಹಣದ ಸಹಾಯ ಮಾಡಲು ಮುಂದೆ ಬರ್ತಾಳೆ. ಏಕೆ ಅಂದರೆ ಅವಳಿಗೆ ನೀವೇ ಒಂದು ಪ್ರಪಂಚ. ಒಂದು ವೇಳೆ ನೀವೇನಾದರೂ ಮನಿ ತಗೊಂಡ್ರೆ ಖಂಡಿತ ಅವಳಿಗೆ ರಿಟರ್ನ್ ಮಾಡಬೇಕು. ಆಗಲೇ ಅವಳಿಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ. ತುಂಬ ಪ್ರೀತಿಗಳು ಈ ಹಣದ ವಿಷಯದಲ್ಲಿ ದೂರ ಆಗುತ್ತೆ. ಆದ್ದರಿಂದ ನಿಮ್ಮ ಪ್ರೀತಿ ಮಧ್ಯದಲ್ಲಿ ಹಣದ ವಿಷಯ ಎಂದಿಗೂ ಬರಬಾರ್ದು. ಈ ಹಣ ತುಂಬಾ ಡೇಂಜರ್. ಈ ಹಣ ನಮ್ಮ ಜೀವನದ ಮಧ್ಯದಲ್ಲಿ ಬಂದರೆ ಜೀವನ ಸಂತೋಷವಾಗಿ ಮುಂದೆ ಸಾಗುತ್ತೆ. ಒಂದು ವೇಳೆ ಇದು ನಮ್ಮ ರಿಲೇಷನ್ಶಿಪ್ ಮಧ್ಯದಲ್ಲೇನಾದರೂ ಬಂದರೆ
ನಮಗೆ ಕಷ್ಟಗಳು ತಪ್ಪಿದ್ದಲ್ಲ. ಕುಟುಂಬದಲ್ಲಿ ನಡೆಯುವ ತುಂಬ ಜಗಳಗಳಿಗೆ ಈ ಹಣನೇ ಕಾರಣ. ಅವರು ತಮ್ಮ ಜೀವನದಲ್ಲಿ ಅಲ್ಲದೆ ತಮ್ಮ ರಿಲೇಷನ್ಶಿಪ್ ಮಧ್ಯದಲ್ಲೂ ಕೂಡ ಈ ಹಣದ ಪ್ರಸ್ತಾವನೆಯನ್ನು ತಂದಿರ್ತಾರೆ. ಆದ್ದರಿಂದ ಹಣದ ವಿಷಯದಲ್ಲಿ ತುಂಬ ಕೇರ್ಫುಲ್ ಆಗಿ ಇರಬೇಕು. ನಿಮ್ಮ ರಿಲೇಷನ್ಶಿಪ್ ಮಧ್ಯದಲ್ಲಿ ಹಣವನ್ನು ತರಬಾರ್ದು. ಕೇವಲ ಕಷ್ಟಗಳ ಬಗ್ಗೆ, ನಿಮಗೆ ಆಗಿರುವ ತೊಂದರೆಗಳ ಬಗ್ಗೆ ಮಾತ್ರ ಮಾತಾಡಬೇಕು. ಆಗಲೇ ನಿಮ್ಮ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿ ಇರುತ್ತೆ. ಲವ್ ಮಾಡಬೇಕಾದ್ರೂ ಅದೇ ರೀತಿ, ಮದುವೆ ಆದಮೇಲೂ ಕೂಡ ಇದೇ ರೀತಿ ಇರಬೇಕು. ಇದು ತುಂಬ ಇಂಪಾರ್ಟೆಂಟ್. ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುವ ಹುಡುಗಿ. ಮೌನ ಅಂದರೆ ಒಂದು ಫೀಲಿಂಗ್. ಒಂದು ಹುಡುಗಿಗೆ ಯಾವಾಗ ಮಾತಾಡಬೇಕು, ಯಾವಾಗ ಕೇಳಬೇಕು ಅಂತ ಚೆನ್ನಾಗಿ ಗೊತ್ತು. ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಂಡು ನೀವು ಸಮಾಧಾನ ಆಗೋ ರೀತಿ ಮಾಡಿ ನಿಮ್ಮ ಜೊತೆ ಮಾತಾಡ್ತಾಳೆ. ನಿಮಗೆ ಹೇಗೆ ಸಮಾಧಾನ ಮಾಡಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಒಂದು ವೇಳೆ ಇಂತಹ ಹುಡುಗಿ ಏನಾದರೂ ಸಿಕ್ಕರೆ ಖಂಡಿತ ನೀವು ಎಲ್ಲೇ ಇದ್ದರೂ, ಹೇಗೆ ಇದ್ದರೂ ಸಂತೋಷವಾಗೇ ಇರ್ತೀರಾ. ಇನ್ನು ಈ ಪ್ರೀತಿಯಲ್ಲಿ ಅತ್ಯಂತ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ವಿಷಯ, ಅದು ರಿಯಲ್ ಲವ್ವಾ ಅಥವಾ ಫೇಕ್ ಲವ್ವಾ ಅಂತ. ಅಂದರೆ ಟೈಮ್ ಪಾಸ್ಗಾಗಿ ಮಾಡುತ್ತಿರುವ ಲವ್ವಾ ಅಂತ. ಇದರ ಬಗ್ಗೆ ಖಂಡಿತ ನೀವು ಯೋಚನೆ ಮಾಡಲೇಬೇಕು. ತುಂಬ ಜನ ಡೀಪಾಗಿ ಲವ್ ಮಾಡ್ತಾರೆ, ಆದರೆ ಕೊನೆಯದಾಗಿ ಇಬ್ಬರ ಮಧ್ಯೆ ಪ್ರೀತಿ ಬ್ರೇಕಪ್ ಆಗುತ್ತೆ. ಇದರ ಬಗ್ಗೆ ಕೂಡ ನೀವು ಯೋಚನೆ ಮಾಡಬೇಕು. ಪ್ರೀತಿಸುವ ಸಮಯದಲ್ಲಿ ನಮ್ಮ ಬ್ರೈನ್ನಲ್ಲಿ ಡೊಪಮೈನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದನ್ನು ಲವ್ ಹಾರ್ಮೋನ್ ಅಂತ ಕೂಡ ಕರೀತಾರೆ. ಒಂದು ವೇಳೆ ಇದು ರಿಲೀಸ್ ಆದರೆ ನೀವು ಈ ಪ್ರಪಂಚವನ್ನು ಬಿಟ್ಟು ಕೇವಲ ಅವಳ ಪ್ರಪಂಚದಲ್ಲೇ ಇರ್ತೀರಾ, ಅಥವಾ ಅವಳು ಅವನ ಪ್ರಪಂಚದಲ್ಲೇ ಇರ್ತಾಳೆ. ಇದರಿಂದಲೇ ತುಂಬ ಜನ ಪ್ರೀತಿ ಕುರುಡು ಅಂತ ಕರೀತಾರೆ. ಆದ್ದರಿಂದ ನೀವು ಪ್ರೀತಿಸುವಾಗ ಅದು ರಿಯಲ್ ಲವ್ವಾ ಫೇಕ್ ಲವ್ವಾ ಅಂತ ಖಂಡಿತ ತಿಳಿದುಕೊಳ್ಳಬೇಕು. ಇದು ತುಂಬ ಮುಖ್ಯ. ಪ್ರೀತಿ ಮಾಡೋದು ತುಂಬಾ ಸುಲಭ, ಆದರೆ ಅದನ್ನು ಕೊನೆಯವರೆಗೂ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ. ಕೊನೆಯವರೆಗೂ ಹೇಗೆ ಉಳಿಸ್ಕೊಳ್ಬೇಕು ಅಂತ ಕೂಡ ಯೋಚನೆ ಮಾಡಬೇಕು. ಇಲ್ಲ ಅಂದರೆ ಮಧ್ಯದಲ್ಲೇ ಬ್ರೇಕಪ್ ಆಗುತ್ತೆ, ಅಥವಾ ಮದುವೆ ಆದಮೇಲೆ ಡಿವೋರ್ಸ್ ಕೂಡ ಆಗಬಹುದು. ಆದ್ದರಿಂದ ಇದರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ, ಇಲ್ಲ ಅಂದರೆ ನೀವೇ ಫೀಲ್ ಆಗ್ತೀರಾ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.